ಹಿಂದೂ ಸಂಘಟನೆ ಕಾರ್ಯಕರ್ತನ ಮೇಲೆ ಎಸ್ಪಿ ಎಂ ನಾರಾಯಣ್ ಹಲ್ಲೆ ಆರೋಪ ವಿಚಾರಕ್ಕೆ ಸಂಬಂಧಿಸಿ ಉತ್ತರ ಕನ್ನಡ ಜಿಲ್ಲಾ ಎಸ್ಪಿ ಎಂ ನಾರಾಯಣ್ ಪ್ರತಿಕ್ರಿಯಿಸಿದ್ದು, ಶ್ರೀನಿವಾಸ್ ನಾಯ್ಕ್ ಮೇಲೆ ತಾನು ಹಲ್ಲೆ ನಡೆಸಿಲ್ಲ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ 996 ರೌಡಿಗಳಿದ್ದು ಅವರ ಮೇಲೆ ನಿಗಾ ಇರಿಸಿದ್ದೇವೆ. ನಿನ್ನೆ ಶಿರಸಿಯಲ್ಲಿ ಕೆಲವು ರೌಡಿಗಳನ್ನು ಕರೆಯಿಸಿ ಅವರಿಗೆ ಕೇವಲ ವಾರ್ನಿಂಗ್ ನೀಡಲಾಗಿದೆ. ಆದರೆ ಶ್ರೀನಿವಾಸ್ ಭಟ್ಕಳಕ್ಕೆ ಬಂದು ಆಸ್ಪತ್ರೆಗೆ ದಾಖಲಾಗಿ ಹಲ್ಲೆ ನಡೆಸಿರುವ ಆರೋಪ ಮಾಡಿದ್ದಾರೆ. ಇದೆಲ್ಲ ಸುಳ್ಳು ನಾಟಕವಾಗಿದ್ದು ಆತನ ಮೇಲೆ ಯಾವ ರೀತಿಯಲ್ಲೂ ಹಲ್ಲೆ ಮಾಡಿಲ್ಲ. ಪ್ರಕರಣದ ಬಗ್ಗೆ ಜಿಲ್ಲಾಧಿಕಾರಿ ಐಜಿಪಿಗೆ ಮಾಹಿತಿ ನೀಡಲಾಗಿದೆ. ಈ ಪ್ರಕರಣವನ್ನು ಕಾನೂನು ರೀತ್ಯಾ ನಾವು ಎದುರಿಸುತ್ತೇವೆ. ಯಾರೆಲ್ಲ ಸಮಾಜಘಾತಕ ಕೃತ್ಯದಿಂದ ದೂರವಿದ್ದಾರೆ ಅವರನ್ನು ಗೂಂಡಾ ಲಿಸ್ಟಿನಿಂದ ಹೊರತೆಗೆಯುತ್ತೇವೆ. ಅದೇ ಕೃತ್ಯಗಳನ್ನು ಮುಂದುವರೆಸಿದವರಿಗೆ ಕಾನೂನು ಕ್ರಮ ಕೈಗೊಳ್ಳುತ್ತೇವೆ ಎಂದು ಹೇಳಿದರು. ಜಿಲ್ಲೆಯಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡೋದ್ರ ನಿಟ್ಟಿನಲ್ಲಿ ಯಾರು ಕಾನೂನು ಸುವ್ಯವಸ್ಥೆಗೆ ಪದೇ ಪದೇ ಧಕ್ಕೆ ಮಾಡ್ತಾರೆ ಅವರೆಲ್ಲರ ಮೇಲೆ ಕರ್ನಾಟಕ ಪೊಲೀಸ್ ಆ್ಯಕ್ಟ್ ಪ್ರಕಾರ 4 ರಿಂದ 5 ಕೇಸ್ ಜಾಸ್ತಿ ಇರೋದು. ಮತ್ತು ಆ್ಯಕ್ಟಿವ್ ಆಗಿ ರೌಡಿ ಚಟುವಟಿಕೆಗಳಲ್ಲಿ ಸಾರ್ವಜನಿಕ ಶಾಂತತಾ ಭಂಗ ಮಾಡೋಂಥವ್ರ ಮೇಲೆ ನಾವು ನಿಗಾ ಇಡಬೇಕನ್ನೋದು ನಮ್ಮ ಕರ್ನಾಟಕ ಸ್ಟೇಟ್ ಪೊಲೀಸ್ ಲೈನಲ್ಲಿ ಹೇಳಿದೆ. ಹೀಗಾಗಿ ನಮ್ಮ ಪ್ರಧಾನ ಕಚೇರಿ ಆದೇಶದ ಪ್ರಕಾರ SP ಅವರು, ಅಡಿಷನಲ್ SP ಅವರು, DSP, PI ಮತ್ತೆಲ್ಲ ಆಯಾ ಜುರಿಸ್ಡಿಕ್ಷನ್ಗಳಂತ 10 ಪ್ರಮುಖ ರೌಡಿಗಳ ಮೇಲೆ ನಿಗಾ ಇಡಬೇಕು. ಅವ್ರನ್ನ ಕರೆಸಬೇಕು. ಏನು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಪೊಲೀಸ್ ಪ್ರಕಾರ ಎಲ್ಲ ಮಾತಾಡಬೇಕಂತ ಆದೇಶ ಇದೆ. ನಮ್ಮ ಜಿಲ್ಲೆಯಲ್ಲಿ 996 ರೌಡಿಗಳಿದ್ದಾರೆ. ಕಳೆದ ಈ ವರ್ಷ 8 ತಿಂಗಳು ಬಂದ ಮೇಲೆ ಯಾವುದ್ಯಾವ್ದು ಆ್ಯಕ್ಟಿವಿಟಿ ಇಲ್ಲ ಎಲ್ಲ ಬಿಟ್ಟಿರೋ ಅಂತಂದ್ರೆ 167 ಜನನ ಕೈ ಬಿಟ್ಟಿದ್ದೀವಿ. ಹಾಗಾಗಿ ಈಗ ರೌಡಿ ಶೀಟರ್ಸ್ನ ಕರೆದು ಅವ್ರು ಏನು ಫಸ್ಟ್ ಏನು ಕೆಲಸ ಮಾಡ್ತಾಯಿದ್ದಾರೆ, ಅವರ ಎಕನಾಮಿಕ್ ಇನ್ಕಮ್ ಏನು ಕೆಲಸ ಮಾಡ್ತಾಯಿದ್ದಾರೆ, ಕೇಸ್ಗಳು ಯಾವ ಹಂತದಲ್ಲಿ ಇರೋದನ್ನು ನಮಗೆ ಪೊಲೀಸರು ಕೊಟ್ಟಿರೋಂಥ ಒಂದು ಅಧಿಕಾರ. ಇದು ನಿನ್ನೆ ನಾವು ಇವತ್ತು 10 ಜನ ಕರೆದು ಮಾತಾಡಬೇಕಾಗಿತ್ತು. ನಿನ್ನೆ ನಾನು ಸಿರಸಿನಲ್ಲಿ ಕದಂಬೋತ್ಸವಕ್ಕೆ ಅಲ್ಲಿ ಹೋಗೋದಿದ್ದೆ. ಹಾಗಾಗಿ ಜಿಲ್ಲೆಯಲ್ಲಿ ನನಗೆ 10 ಜನ ಇನ್ಕ್ಲೂಡಿಂಗ್ ಭಟ್ಕಳದಲ್ಲಿರುವಂಥ ಈ ಶ್ರೀನಿವಾಸ ಮತ್ತು ಇನ್ನೊಬ್ಬ ವ್ಯಕ್ತಿ ಜಗದೀಶ್ ಜಗ್ಗು ಅಂತ ಇವರು ಸಹ ನನ್ನ ಟಿವಿನಲ್ಲಿರೋರು. ಇವರು ಕರೆಸಾದ್ಮೇಲೆ ಡೈನಿಂಗ್ ಆ್ಯಕ್ಟಿವಿಟಿ ಏನು ಮಾಡ್ತೀರಾ, ಈಗೇನೇನೆಲ್ಲ ಕೆಲಸಗಳನ್ನ ನೀವು ಮಾಡ್ತಾ ಇರೋಂಥ ಹೇಳೋದ್ರ ಜೊತೆಗೆ ನೀವು ಯಾವುದೋ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಬರುವಂಥ ಕೆಲಸಗಳು ನೀವೆಲ್ಲ ಮಾಡಬಹುದು ಅಂತ ನಾವು ನಿನ್ನೆ ಅವ್ರಿಗೆ ವಾರ್ನಿಂಗ್ ಮಾಡಿದ್ದೀವಿ. ವಾರ್ನಿಂಗ್ ಮಾಡೋದು ಬಂದ ನಂತರ SP ಅವರು ನಮ್ಮನ್ನಲ್ಲಿ ಕರೆದು ನಮಗೆ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿ ಸುಳ್ಳು ಆರೋಪ ಮಾಡಿದ್ದಾರೆ. ಬಂದು ಹಾಸ್ಪಿಟ್ಲಲ್ಲಿ ಸೇರೋವಂಥ ನಾಟಕ ಮಾಡಿ ಆಮೇಲೆ ಅಲ್ಲಿಂದ ಹೈವೇಗೆ ಬಂದ್ ಮಾಡಬೇಕಂತ ಬಂದರು. ಬಟ್ ಅಲ್ಲಿ ನಮ್ಮ DSP ಅವರು, ನಮ್ಮ ಅಡಿಷನಲ್ SP ಅವರೆಲ್ಲ ಹೈವೇ ಬಂದ್ ಮಾಡಿಬಿಟ್ಟಿಲ್ಲ. 10 ಮಿನಿಟ್ಸ್ ಇದ್ದ ತಕ್ಷಣ ಎಲ್ಲ ಪೊಲೀಸ್ ಸ್ಟೇಷನ್ಗೆ ಬಂದರು. ಬಂದ ನಂತರ ತಿರ್ಗಾ ನಮಗೆ ಬರಬೇಕಂತ ಹೇಳಿದ್ರು. ಹಾಗಾಗಿ ನಿನ್ನೆ ನಾನು ಮುಡುಗೋಡಲ್ಲಿದ್ದೆ. ನಾನು ಬೆಳಗ್ಗೆ ಜಾವ ಬಂದು ಇಲ್ಲಿ ಬೆಳಗ್ಗೆ ಚನ್ನಪಟ್ಟಣ ದೇವಸ್ಥಾನಕ್ಕೆ ಹೋಗಿ ನಮ್ಮ ನೆಕ್ಸ್ಟ್ ಬಂದೋಬಸ್ತಲ್ಲಿ ಮಾಡೋದಂತ ನಮ್ಮವ್ರಿಗೆಲ್ಲ ಹೇಳಿ ನಾನು ಇವತ್ತು ಬಂದ ತಕ್ಷಣ ಅವರು SP ಅವರು ನಡ್ಕೊಂಡಿದ್ದು ನಮಗೆಲ್ಲ ತುಂಬ ಮಾನಸಿಕವಾಗಿ ಹಂಗಾಗಿದೆ ಅಂತೆಲ್ಲ ಹೇಳ್ತಾ ಇದ್ರು. ಆಯಿತು, ನಾವು ಹೇಳಿದ್ವಿ ನಾವು ಕಾನೂನುಬದ್ಧವಾಗಿ ಏನು ಕೆಲಸ ಮಾಡಬೇಕು ಮಾಡಿದ್ದೀವಿ, ನಾವು ಅದನ್ನು ಫೇಸ್ ಮಾಡ್ತೀವಿ. ಯಾರು ಈ ರೌಡಿ ಚಟುವಟಿಕೆ ಬಿಟ್ಟು ಪ್ರಧಾನ ಸಮಿತಿಗೆ ಬರಬೇಕನ್ನೋದು ನಮ್ಮ ಉದ್ದೇಶ ಇರುತ್ತೆ. ಮತ್ತು ಅವ್ರಿಗೆ ನಮ್ಮ ಪೊಲೀಸ್ ಪ್ಯಾನಲಲ್ಲಿ ಏನು ವಾರ್ನಿಂಗ್ ಕೊಡಬೇಕು ನಾವು ಅದನ್ನು ವಾರ್ನಿಂಗ್ ಮಾಡಿದ್ದೀವಿ. ಅವ್ರು ಮಾಡ್ತಿರೋದೆಲ್ಲ ಆರೋಪಗಳು ಸುಳ್ಳು. ಅದನ್ನು ನಾವು ಯಾರ್ಯಾರು ವಿತೌಟ್ ಪರ್ಮಿಷನ್ ಪ್ರಯತ್ನ ಮಾಡಿದ್ದಾರೆ, ನಮ್ಮ ಕಚೇರಿಗೆ ಬಂದಿದ್ದಾರೆ, ಅವರಿಗೆಲ್ಲ ಕಾನೂನು ಪ್ರಕಾರ ಏನು ತಗೋಬೇಕು ನಾವು ಆ ಪ್ರಕಾರ ಮಾಡ್ತೀವಿ. ಆಮೇಲೆ ಇವತ್ತು ತುಂಬ ನಾಯಕರು ಅವರೆಲ್ಲ ಬಂದು ನನ್ನ ಜೊತೆ ಮಾತಾಡಿದರು. ತುಂಬ ಪ್ರಕರಣಗಳಲ್ಲಿ ಈ ಹೋರಾಟ ಮಾಡಿದವ್ರಿಗೆ ಅಥವಾ ರಾಜಕೀಯ ಕಾರಣಗಳಿಗೆ ರೌಡಿ ಶೀಟ್ ಮಾಡಿದ್ದು, ಅವರ ಸಂಘದ ಹೋರಾಟಗಳಲ್ಲಿ ಪಾಲ್ಗೊಂಡವ್ರ ಮೇಲೆ ಸಹ ಬೇರೆ ಸೀರಿಯಸ್ ಕ್ರೈಮ್ ಮಾಡೋದ್ರ ಜೊತೆ ಇವ್ರನ್ನೂ ಸೇರಿಸಿ, ಮತ್ತು ಪೊಲೀಸ್ ಠಾಣೆಗಳಲ್ಲಿ ಸುಖಾಸುಮ್ಮನೆ ನಮ್ಮ ಮೇಲೆ ವೈಯಕ್ತಿಕ ದ್ವೇಷಕ್ಕೆ ಇದೆಲ್ಲ ಮಾಡ್ತಾ ಇದ್ದಾರೆ. ಅದೆಲ್ಲ ಸರಿ ಹೋಗ್ಬೇಕನ್ನೋದನ್ನು ಸಹ ಎಲ್ಲ ಸಂಘಟನೆ ಮುಖಂಡರು ಬಂದು ನಮ್ಮ ಹತ್ರ ಮಾತಾಡಿದ್ದಾರೆ. ಸೊ ಈಗ ನಾವು ಮಾನ್ಯ DG ಸಾಹೇಬ್ರ, AD ಸಾಹೇಬರು ಮತ್ತು IG ಸಾಹೇಬ್ರೆಲ್ಲ ನಿರ್ದೇಶನ ಈಗೇನು ಮಿಕ್ಕಿ ಉಳಿದಂಥ ರೌಡಿ ಶೀಟರ್ಸ್ನ ನಾವು ಯಾವುದು ಸೀರಿಯಸ್ ಕ್ರೈಮ್ಸ್ ಯಾವುದು, ಸಂಘಟನೆ ಕ್ರೈಮ್ಸ್ ಯಾವುದು ನೋಡಿ ನಾವು ಈ ಮಕ್ಕಳಲ್ಲಿ ಎಲ್ಲ ಕಡೆ ನೋಡಿಕೊಂಡು ಯಾರ್ಯಾರು ಎಲ್ಲ ಕ್ರಿಮಿನಲ್ ಚಟುವಟಿಕೆಗಳನ್ನ ಬಿಟ್ಟಿದ್ದಾರೆ ಅವರೆಲ್ಲರಿಗೂ ಸಹ ರೌಡಿ ಪಟ್ಟಿಯಿಂದ ತೆಗೆಯೋದು. ಯಾರು ತಿರ್ಗಾ ಆ್ಯಕ್ಟಿವ್ ಆಗಿ ಪದೇ ಶಾಂತಿ ಬಂದಿರೋ ಅವ್ರ ಮೇಲೆ ಗೂಂಡಾ ಆ್ಯಕ್ಟ್ ಮತ್ತು ಅವರ ಬಾಂಡ್ ಹಾಕಿ ಮತ್ತು ಎಕ್ಸ್ಟರ್ಮೆಂಟ್ ಕೆಲಸವನ್ನು ನಾವು ಮಾಡ್ತೀವಿ. ಭಟ್ಕಳದಲ್ಲಿ ನಾನು ಹಿಂದೆ ಕೆಲಸ ಮಾಡಿದ್ದೆ, ಎಲ್ಲ ಗೊತ್ತಿರೋಂಥ ಲೀಡರ್ಸೇ ಇದ್ದಾರೆ. ಅವ್ರವ್ರ ಸಂಘಟನೆದ ಅವ್ರದ್ದು ಓದಿತ್ತು, ಏನೋ ಆಟೋ ಚಾಲಕ ಅಂತ ಮಾಡೋದು ಆ ಥರ ಇಲ್ಲ. ನಮಗೆ ಕ್ರೈಮು ಅವ್ರೇನು ಮಾಡಿದ್ದಾರೆ ಅದನ್ನು ಸರಿ ಮಾಡಿಸ್ಕೊಳ್ಬೇಕು. ಮುಂದಿನ ಕ್ರೈಮ್ ಹೋಗ್ಬಾರ್ದಂತ ಮುಂಜಾಗ್ರತಾ ಕ್ರಮಗಳೇ ಸೆಕ್ಯೂರಿಟಿ ಏನು ಪ್ರೊಸೀಡಿಂಗ್ಸ್ ನಾವು ಏನು ಮಾಡಬೇಕು ಅಷ್ಟೇ ಮಾಡಿದ್ವಿ. ಇದನ್ನು ತಿರುಚಿದರೆ
ಹಾಗಾಗಿ ನಾವು ಯಾರು ಕಾನೂನು ಕೈ ತಗೊಂಡ್ರೆ ನಾವು ಕಾನೂನುಬದ್ಧವಾಗಿ ಕ್ರಮ ತಗೊಳ್ತೀವಿ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.